ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಡಿಯೋ ಒಂಥರ ಮ್ಯಾಜಿಕಲ್ ವಿಡಿಯೋ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಇವತ್ತಿದೆ ಹಾನರ್ ಮ್ಯಾಜಿಕ್ V3. ಹಾನರ್ ಈ ಸರಿ ಬಹಳ ಇನ್ನೋವೇಟಿವ್ ಆಗಿ ಬಂದಿದೆ. ಯಾಕಂದ್ರೆ ಇದು ನಿಮಗೆ ಲೈಟೆಸ್ಟ್ ಸ್ಲಿಮ್ಮೆಸ್ಟ್ ಫೋಲ್ಡಬಲ್ ಫೋನ್. ಸೊ ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾಜೆಟ್ಸ್ ಕನ್ನಡಗೆ ಸ್ವಾಗತ. ಈ ಫೋನ್ ನಮ್ಗೆ ಅನ್ಬಾಕ್ಸ್ ಮಾಡಕ್ ಕಳಿಸಿರೋದು ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರು. ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರು ಅವ್ರದ್ದು 2 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಒಂದು ಬಂದ್ಬಿಟ್ಟು HSR ಲೇಔಟ್ ಅಲ್ಲಿ ಇದೆ, ಮತ್ತೊಂದು ರಾಜಾಜಿನಗರ್ ಇದೆ. ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಅಂತಂದ್ರೆ they deal with second hand phones. They buy and sell used phones. So ಯಾರಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಬೇಕಾದ್ರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರ್. ಬಿಕಾಸ್ ಅವರಲ್ಲಿ ಭಾಳ ಜೆನ್ಯೂನಿಟಿ ಇದೆ. ಸುಮಾರು ದಿನ ಹಿಂದ್ಗಡೆ ಅವ್ರ ರಾಜನಗರ ಔಟ್ಲೆಟ್ಗೆ ಹೋಗಿದ್ದೆ. ಇನ್ಫ್ಯಾಕ್ಟ್ ಕಿರಣ್ ಅವ್ರನ್ನ ಮಾತಾಡಿದೆ, ಅವರೇ ಮಾಲೀಕರು. ಅವ್ರು ಮಾತಾಡಿದಾಗ ಭಾಳಷ್ಟು ಕೀ ಪಾಯಿಂಟ್ಸ್ ನಮ್ಗೆ ಹೇಳಿದ್ರು, ಇನ್ಫಾರ್ಮೇಟಿವ್ ಆಗಿತ್ತು. ನಾನು ಅವ್ರ ಜೊತೆ ಒಂದು ವಿಡಿಯೋ ಕೂಡ ಮಾಡಬೇಕು ಅಂತ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲೇ ನಮ್ಮ ಚಾನಲಲ್ಲಿ ಅವ್ರದ್ದೊಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಬಿಕಾಸ್ ಎಷ್ಟೋ ಜನಕ್ಕೆ ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ದೇ ಡೋಂಟ್ ನೋ ಹೆಂಗೆ ತೊಗೊಬೇಕು, ಮೋಸ ಹೋಗಿ ಅನ್ನೋ ಮಿತ್ತಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಆಫ್ಲೈನ್ ಮಾರ್ಕೆಟ್, ಆನ್ಲೈನ್ ಮಾರ್ಕೆಟಲ್ಲಿ ಯಾವ್ದು ಚೂಸ್ ಮಾಡಬೇಕು ಅಂತ ಒಂದು ಮಿತ್ ಇರುತ್ತೆ. ಸೊ ಅದೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಅವ್ರನ್ನ ಈ ಚಾನಲಲ್ಲಿ ಕರೆಸ್ತೀನಿ, ಅವ್ರದ್ದೊಂದು ಇಂಟರ್ವ್ಯೂ ಕೂಡ ಮಾಡ್ತೀನಿ. ಸೆಕೆಂಡ್ ಹ್ಯಾಂಡ್ ಫೋನ್ಸ್ ತೊಗೊಳೋದ್ರಿಂದ ಭಾಳಷ್ಟು ಅನುಕೂಲ ಕೂಡ ಇದೆ. ಒಂದು ದುಡ್ಡು ಮಿಕ್ಕೊಳುತ್ತೆ, ಮತ್ತೊಂದು ನಮಗೆ ಬೇಕಾಗಿರೋ ಬಜೆಟಲ್ಲಿ ಒಂದು ಫ್ಲ್ಯಾಗ್ಶಿಪ್ ಪವರ್ಫುಲ್ ಡಿವೈಸ್ ಕೂಡ ತೊಗೊಳಂಗಾಗುತ್ತೆ. ಆಮೇಲೆ ಈ ಟೆಕ್ನಾಲಜಿ ಅನ್ನೋದು ಹೆಂಗೆ ಅಂದರೆ ಮೊಬೈಲಲ್ಲಿ ಎಸ್ಪೆಷಲಿ ವರ್ಷ ಭಾಳಷ್ಟು ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ. ಅದು ರೀಸೇಲ್ ಮಾಡ್ಬೇಕಾದ್ರೆ ನಮ್ಮ ಲಾಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಫೋನ್ ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್. ಬಟ್ ಎಲ್ಲಿ ತೊಗೊತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಆಬ್ವಿಯಸ್ಲಿ ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರ್. ಭಾಳಷ್ಟು ಡೀಲರ್ಸ್ ಕೂಡ ಇದ್ದಾರೆ ಬೆಂಗಳೂರಲ್ಲಿ. ನ್ಯಾಷನಲ್ ಮಾರ್ಕೆಟಲ್ಲಿ ಸುಮಾರು ಜನ ಇದ್ದಾರೆ, ಬ್ಯಾಂಕಾಕ್ ಬಜಾರಲ್ಲಿ ಸುಮಾರು ಜನ ಇದ್ದಾರೆ. ಅವರೆಲ್ಲ ಸುಮಾರು ವರ್ಷದಿಂದ ಮಾಡ್ತಿದ್ದಾರೆ. ಭಾಳ ಜೆನ್ಯೂನ್ ಪೀಪಲ್ ಇದ್ದಾರೆ, ಟ್ರಸ್ಟ್ ಮೀ. ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋಬೇಕಾದ್ರೆ ಸ್ವಲ್ಪ ಕೀ ಪಾಯಿಂಟ್ಸ್ ಇದೆ. ಆ ಕೀ ಪಾಯಿಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಕಾಯ್ತೀರಿ. ಸೊ ಈಗ ಲೆಟ್ಸ್ ಟು ದ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ ದಿ ಹಾನರ್ ಮ್ಯಾಜಿಕ್ V3. ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಫಸ್ಟ್ ಸಿಗೋದೇ ನಿಮಗೆ ಈ ಸ್ಮಾರ್ಟ್ ಫೋನ್, ಅ ಫೋಲ್ಡಬಲ್ ಫೋನ್. ಓ ಮೈ ಗಾಡ್, ನಿಜವಾಗ್ಲೂ ಭಾಳ ತಿನ್ನಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬೇರೆ ಏನೇನಿದೆ ಅಂತ ನೋಡೋಣ. ಇಲ್ಲಿ ನಿಮಗೆ ಫೋನ್ನ ಸೈಡ್ ಇಟ್ಟಾಗ 3 ಸೆಕ್ಷನ್ ಸಿಗುತ್ತೆ. ಅದರಲ್ಲಿ ಒಂದು ಆಬ್ವಿಯಸ್ಲಿ ಚಾರ್ಜಿಂಗ್ ಅಡಾಪ್ಟರ್ ಇರುತ್ತೆ. ಈ ಅಡಾಪ್ಟರ್ ನಿಮಗೆ 66 ವಾಟ್ಸ್ ಇರೋಂಥ ಹಾನರ್ ಸೂಪರ್ ಚಾರ್ಜರ್. ಅದು ನೆಕ್ಸ್ಟ್ ಬಾಕ್ಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಕೇಬಲ್. ಇದು ನಿಮಗೆ USB to Type-C ಕೇಬಲ್. ಇನ್ನೊಂದು ತುಂಬ ದೊಡ್ಡ ಬಾಕ್ಸ್ ಇದೆ, ಅದು ಆಬ್ವಿಯಸ್ಲಿ ನನ್ನ ಪ್ರಕಾರ ಬ್ಯಾಕ್ ಕೇಸ್ ಇರುತ್ತೆ. ಎಸ್, ಇಟ್ ಈಸ್ ದ ಬ್ಯಾಕ್ ಕೇಸ್. ಇನ್ ಫ್ಯಾಕ್ಟ್ ವಾವ್, ಈ ಬ್ಯಾಕ್ ಕೇಸ್ ಬಂದ್ಬಿಟ್ಟು ಭಾಳ ಪ್ರೀಮಿಯಮ್ ಇದೆ ಗುರು. ಸೊ ಇದನ್ನು ವೀಗನ್ ಲೆದರ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ಈ ಬ್ಯಾಕ್ ಕೇಸ್ ಅವ್ರು ಕೊಟ್ಟಿರೋದು. ನನ್ನ ಪ್ರಕಾರ ಎಲ್ಲ ಕಂಪನಿಗಳು ತನ್ನ ಫ್ಲ್ಯಾಗ್ಶಿಪ್ ಡಿವೈಸ್ ಜೊತೆ ಅವ್ರದ್ದೇ ಆದ ಡಿಸೈನ್ ಇರುತ್ತೆ ಬ್ಯಾಕ್ ಕೇಸಸ್ ಕೊಡಬೇಕು. ಅಷ್ಟು ದುಡ್ಡು ಕೊಟ್ಟಾದ್ಮೇಲೆ ಸ್ವಲ್ಪ ಆಕ್ಸೆಸರೀಸ್ ಕೊಡೋದ್ರಲ್ಲಿ ಯು ವಿಲ್ ಮೇಕ್ ಯು ಕಸ್ಟಮರ್ಸ್ ಮೋರ್ ಹ್ಯಾಪಿ. ಸೊ ಎಸ್, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಆಮೇಲೆ. ಸೊ ಈ ಬ್ಯಾಕ್ ಕೇಸಲ್ಲಿ ನಿಮಗೆ ಕಿಕ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಎನಿ ಟೈಮ್ ನೀವು ಫೋನ್ನ ಯೂಸ್ ಮಾಡ್ತಿರಬೇಕಾದ್ರೆ ಟೇಬಲ್ ಮೇಲೆ ಇಟ್ಟಾಗ ಕ್ಲೀನಾಗಿ ಈ ಕಿಕ್ ಸ್ಟ್ಯಾಂಡಿಂದ ಸಪೋರ್ಟ್ ಮಾಡಿಕೊಂಡು ಫೋನ್ ಆರಾಮಾಗಿ ಕೂತ್ಕೊಳ್ಳುತ್ತೆ. ಸೊ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಅನ್ ಫೋಲ್ಡಬಲ್ ಫೋನ್. ಕೇಸ್ ಬಗ್ಗೆ ಭಾಳಷ್ಟು ಆಮೇಲೆ ಮಾತಾಡೋಣ. ತುಂಬ ಇನ್ನೋವೇಟಿವ್ ಆಗಿದೆ. ಜೊತೆಗೆ ಆ್ಯಸ್ ಯೂಶುವಲ್ ಸಿಮ್ ಎಜೆಕ್ಟರ್ ಪಿನ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೇ ಈ ಬಾಕ್ಸಲ್ಲಿರೋದು, ಮತ್ತೇನು ಜಾಸ್ತಿ ಇಲ್ಲ. ಸೊ ಇದನ್ನೆಲ್ಲ ಸೈಡ್ ಇಟ್ಬಿಡೋಣ. ಲೆಟ್ಸ್ ನೌ ಟಾಕ್ ಓನ್ಲಿ ಅಬೌಟ್ ದ ಫೋನ್. ಈ ಫೋನ್ ನಿಜವಾಗ್ಲೂ ತುಂಬ ಸ್ಲಿಮ್ ಆಗಿದೆ. ಸೂಪರ್ಬ್ ಸ್ಲಿಮ್, ಲೈಟ್ ವೆಯ್ಟ್ ಕೂಡ ಇದೆ. ಕ್ಲೋಸ್ ಟು 226 ಗ್ರಾಮ್ ಅಂತ ಹೇಳ್ತಾರೆ. ಇಟ್ ಫೀಲ್ಸ್ ದಟ್ ವೇ. ಫೋಲ್ಡ್ ಮಾಡಿದಾಗ ಅಷ್ಟೇ ಇದು ಹೆವಿ ಕಾಣಿಸ್ತಿಲ್ಲ, ನಿಜವಾಗ್ಲೂ ಹೆವಿ ಕಾಣಿಸ್ತಿಲ್ಲ. ನನ್ನ S22 ಅಲ್ಟ್ರಾ ಜೊತೆ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಇಟ್ ಇಸ್ ಅ ಫೋಲ್ಡಬಲ್ ಫೋನ್. ವಾವ್, ಸೀರಿಯಸ್ಲಿ ಈ ಫೋನ್ ಫ್ಯಾಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಈ ಫೋನ್ನ ಕ್ಲಿಯರಾಗಿ ನೋಡಿ, ಅದಾದಮೇಲೆ ಇದು ಸ್ಪೆಕ್ಸ್ ಬಗ್ಗೆ ಮಾತಾಡೋಣ. ನನಗೆ ಸ್ಪೆಷಲಿ ಈ ಫೋಲ್ಡಬಲ್ ಫೋನ್ ಹಾನರ್ ಮ್ಯಾಜಿಕ್ V3 ಫೋನು ಭಾಳ ಯೂನಿಕಾಗಿ ಕಾಣುತ್ತೆ. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಒಂದು ಫೋಲ್ಡಬಲ್ ಡಿವೈಸಲ್ಲಿ ಅದ್ರಲ್ಲಿ ಯೂಸ್ ಮಾಡಿರೋಂಥ ಕಾಂಪೊನೆಂಟ್ಸು ಭಾಳ ಕಾಂಪ್ಲೆಕ್ಸ್ಡ್ ಆಗಿರುತ್ತೆ. ಇವನ್ ಅಷ್ಟೊಂದು ಕಾಂಪೊನೆಂಟ್ಸ್ನ ಈ ಫೋಲ್ಡಬಲ್ ಡಿವೈಸಲ್ಲಿ ಹಾಕಬೇಕಾದ್ರೆ
ಅದನ್ನು ನೀವು ಬರೀ 4.35 ಥಿಕ್ನೆಸ್ಸಲ್ಲಿ ನೀವು ಮೇಂಟೈನ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ದಟ್ಸ್ ದ ರೀಸನ್ ನಾನು ಇದನ್ನು ಮ್ಯಾಜಿಕಲ್ ಫೋನ್ ಅಂತ ಕರೆಯೋದು. ಬಿಕಾಸ್ ಅಷ್ಟು ಸ್ಲಿಮ್ ಆಗಿ ಒಂದು ಫೋನ್ನ ಡಿಸೈನ್ ಮಾಡಿ ಆ ಕಾಂಪೊನೆಂಟ್ಸ್ ಎಲ್ಲ ಇದರಲ್ಲಿ ಹಾಕಬೇಕು ಅಂತಂದರೆ ಇಟ್ಸ್ ಟ್ರೂಲಿ ಡಿಫಿಕಲ್ಟ್. ಈ ಫೋನ್ ನಿಮಗೆ ದ ವರ್ಲ್ಡ್ ಸ್ಲಿಮ್ಮೆಸ್ಟ್ ಆಸ್ ವೆಲ್ ಆಸ್ ದ ಲೈಟೆಸ್ಟ್ ಫೋನ್ ಏನು ಕರೀತಾರೆ ಅಂತಂದರೆ, ಇಫ್ ಯು ಕುಡ್ ಸಿ ಈ ಫೋನ್ನ ಅನ್ಫೋಲ್ಡ್ ಮಾಡಿದಾಗ ಇದರ ಥಿಕ್ನೆಸ್ ಇಟ್ ಇಸ್ ಓನ್ಲಿ 4.35 mm. ಅಂದರೆ ಈ ಟೈಪ್ ಸಿ ಪೋರ್ಟ್ಗೆ ಎಷ್ಟು ಜಾಗ ಇದೆ ಅಷ್ಟೇ ಜಾಗದಲ್ಲಿ ಈ ಟೈಪ್ ಸಿ ಪೋರ್ಟ್ ಸೈಜ್ ಏನು ಬರುತ್ತೆ ಅದೇ ಸೈಜಲ್ಲಿ ಎಂಟೈರ್ ಫ್ರೇಮ್ ಮಾಡಿದ್ದಾರೆ. ಸೊ ಇಟ್ ಈಸ್ ಸೋ ಥಿನ್, ಟ್ರಸ್ಟ್ ಮೀ. ಮತ್ತು ಇನ್ನೊಂದು ಏನಂದರೆ, ಇನ್ಫ್ಯಾಕ್ಟ್ ಈ ಫೋನ್ನ ಫೋಲ್ಡ್ ಮಾಡಿದಾಗ ಈ ಥಿಕ್ನೆಸ್ಸು ಜಾಸ್ತಿಯಾಗಿ ಲೈಟೆಸ್ಟ್ ಆಗಿ 9.2 mm. ಇಟ್ ಈಸ್ ಸೋ ಥಿನ್. ಇನ್ಫ್ಯಾಕ್ಟ್ ಈ ಫೋನ್ದು ವೆಯ್ಟ್ ಕೂಡ ನೀವು ಚೆಕ್ ಮಾಡಿದ್ರೆ ಇಟ್ ಈಸ್ ಸೋ ಲೈಟ್ ವೆಯ್ಟ್. ಯಾಕಂದರೆ ಇದು ಬಂದ್ಬಿಟ್ಟು ಇಟ್ ಇಸ್ ಓನ್ಲಿ 226 grams. ಸೊ ಈ ಫೋನ್ದು ವಾಟರ್ ಪ್ರೂಫ್ ಡಸ್ಟ್ ರೆಸಿಸ್ಟೆನ್ಸ್ ವಿಚಾರ ಮಾತಾಡಬೇಕಾದ್ರೆ ಇದ್ರದ್ದು IP68 ರೇಟಿಂಗ್ ಇದೆ. ಸೊ ನೀವು ಫೋನ್ ಏನಾದರೂ ಅಪ್ಪಿತಪ್ಪಿ ಕೈ ಒದ್ದೆ ಮಾಡ್ಕೊಂಡು ಯೂಸ್ ಮಾಡಬೇಕಾಗಿದ್ದಲ್ಲಿ ಅಥವಾ ಮಳೆಯಲ್ಲಿ ಲೈಟ್ ಡ್ರಿಸ್ಲಿಂಗ್ ಮಳೆಯಲ್ಲಿ ನೀವೇನಾದರೂ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಏನು ಪ್ರಾಬ್ಲಮ್ ಏನಾಗಲ್ಲ. IP68 ರೇಟಿಂಗ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದ್ರ ಫಿಸಿಕಲ್ ಓವರ್ವ್ಯೂ ಬಗ್ಗೆ ಮಾತಾಡೋ ಹಾಗಿದ್ರೆ ಇದ್ರ ಬ್ಯಾಕ್ ಪ್ಯಾನಲ್ ನೀವು ನೋಡಿದ್ರೆ ವೀಗನ್ ಲೆದರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಕಲರ್ ಏನು ಕೊಟ್ಟಿದ್ದಾರೆ ವೀಗನ್ ಲೆದರ್ ಜೊತೆಗೆ, ಇಟ್ ಲುಕ್ಸ್ ವೆರಿ ವೆರಿ ಪ್ರೀಮಿಯಮ್. ಆನ್ ಒನ್ ಸೈಡ್ ನಿಮಗೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ, ಜೊತೆಗೆ ವಾಲ್ಯೂಮ್ ರಾಕರ್ ಬಟನ್ ಕೊಟ್ಟಿದ್ದಾರೆ. ಆನ್ ಟಾಪ್ ಇಫ್ ಯು ಸಿ ಒಂದು ಸ್ಪೀಕರ್ ಗ್ರಿಲ್ ಇದೆ, ಅದ್ರ ಜೊತೆಗೆ 2 ಮೈಕ್ರೋಫೋನ್ಸ್ ಕೊಟ್ಟಿದ್ದಾರೆ, ಒಂದು IR ಬ್ಲಾಸ್ಟರ್ ಕೂಡ ಇದೆ. ಮತ್ತು ಬಾಟಮಲ್ಲಿ ನೀವು ನೋಡಿದಾಗ ಆಬ್ವಿಯಸ್ಲಿ ಟೈಪ್ ಸಿ ಪೋರ್ಟ್ ಇದೆ, 2 ಮೈಕ್ರೋಫೋನ್ಸ್ ಇದೆ, ಜೊತೆಗೆ ಒಂದು ಸ್ಪೀಕರ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್ ನೀವು ನೋಡಿದ್ರೆ ಈ ಇಂಚ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇದನ್ನ ಭಾಳ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಇದು ನಿಮ್ಗೆ ಒಂಥರ ಆಭರಣದ ಫೀಲ್ ಆಗುತ್ತೆ. ನಮ್ದು ಯಾವುದೋ ಒಂದು ಬಳೆನೋ ಅಥವಾ ಯಾವುದೋ ಒಂದು ಚೈನ್ ಡಿಸೈನ್ ಇಲ್ಲಿ ಕಾಣುತ್ತೆ. ಇಟ್ ಲುಕ್ಸ್ ವೆರಿ ಪ್ರೀಮಿಯಮ್. ನೆಕ್ಸ್ಟ್ ಈ ಕ್ಯಾಮ್ರಾ ಡಿಸೈನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇದೊಂಥರ ಆಕ್ಟೋಗನಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಸೂಪರಾಗಿ ಕಾಣುತ್ತೆ. ಯೂಶಲಿ ಎಲ್ಲರೂ ನಿಮಗೆ ರೌಂಡ್ ಶೇಪಲ್ಲಿ ಇರೋವಂಥ ಕ್ಯಾಮ್ರಾ ಕೊಡ್ತಾರೆ ಅಥವಾ ಸ್ಟ್ರೈಟಾಗಿ ಅಲೈನ್ ಆಗಿರೋಂಥ ಕ್ಯಾಮ್ರಾಸ್ ಕೊಡ್ತಾರೆ. ಬಟ್ ಇವರು ಸ್ವಲ್ಪ ಡಿಫ್ರೆಂಟಾಗಿ ಆಕ್ಟೋಗನಲ್ ಶೇಪಲ್ಲಿ ನಿಮಗೆ ಈ ಕ್ಯಾಮ್ರಾ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. ಸೊ ಮೇನ್ ಕ್ಯಾಮ್ರಾ ಏನಿದೆ ಅದು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ವಿತ್ OIS ಮತ್ತು PDAF ಇರುತ್ತದು. ಸೊ ಇದ್ರ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ ಅದು ನಿಮಗೆ ಟೆಲಿಫೋಟೋ ಕ್ಯಾಮ್ರಾ ಆಗಿರುತ್ತೆ. ಸೊ ಈ ಟೆಲಿಫೋಟೋ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ವಿತ್ OIS ಫೆಸಿಲಿಟಿ ಇದೆ. ಮತ್ತು ಇದ್ರ ಜೊತೆಗೆ 3.5x ಆಪ್ಟಿಕಲ್ ಝೂಮ್ ಕೂಡ ಇದೆ. ಮತ್ತು ಮೂರನೇ ಕ್ಯಾಮ್ರಾ ಆಬ್ವಿಯಸ್ಲಿ ಅಲ್ಟ್ರಾವೈಡ್ ಕ್ಯಾಮ್ರಾ ಆಗಿರುತ್ತೆ. ಅದು 40 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತೆ ವಿತ್ ಆಟೋ ಫೋಕಸ್ ಫೀಚರ್ ಕೂಡ ಇದೆ. ಇನ್ನೇನು ಈ ಕ್ಯಾಮ್ರಾ ಮಾಡೆಲ್ ಬಗ್ಗೆ ಓಕೆ ಎಸ್ LED ಫ್ಲ್ಯಾಶ್ ಕೂಡ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ನಿಮಗೆ ಈ ಅಲ್ಟ್ರಾವೈಡ್ ಕ್ಯಾಮ್ರಾ ಮತ್ತು ಮೇನ್ ಕ್ಯಾಮ್ರಾ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಲ್ಟ್ರಾವೈಡ್ ಕ್ಯಾಮ್ರಾ ಜೊತೆ ಆಟೋ ಫೋಕಸ್ ಕೊಟ್ಟಿರೋ ಫೀಚರು ನಮಗೆ ಮ್ಯಾಕ್ರೋ ಫೋಟೋಗ್ರಫಿಗಂತೂ ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಸ್ಕ್ರೀನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಕವರ್ ಸ್ಕ್ರೀನ್ ಏನು ಕೊಟ್ಟಿದ್ದಾರೆ ಅಂದರೆ ಮುಂದೆ ಇರೋಂಥ ಸ್ಕ್ರೀನ್ನ ಕವರ್ ಸ್ಕ್ರೀನ್ ಅಂತ ಕರೀತಾರೆ. ಸೊ ಈ ಕವರ್ ಸ್ಕ್ರೀನು 6.43 ಇಂಚಸ್ ಇರೋ FHD ಪ್ಲಸ್ ಇರೋ OLED ಪ್ಯಾನಲ್. ಸೊ ನನಗೆ ಇದ್ರಲ್ಲಿ ಅಗೇನ್ ಸ್ಪೆಷಲ್ ಆಗಿ ಏನು ಅನಿಸುತ್ತೆ ಅಂತಂದರೆ ಈ ಸ್ಕ್ರೀನ್ ಆ್ಯಕ್ಚುಲಿ ನಿಮಗೆ ನಾರ್ಮಲ್ ಫೋನ್ದು ಸ್ಕ್ರೀನ್ ಇದ್ದಂಗೆ ಇದೆ. ಸೊ ಇನ್ಫ್ಯಾಕ್ಟ್ ಈ ಫೋಲ್ಡಬಲ್ ಫೋನ್ಗಳು ನೋಡಿದಾಗ ಎಸ್ಪೆಷಲಿ ಸ್ಯಾಮ್ಸಂಗ್ ಫೋನ್ ನೋಡಿದಾಗ ತುಂಬ ಚಿಕ್ಕದಾಗಿರೋಂಥ ಡಿಸ್ಪ್ಲೇಗಳು ಕೊಡ್ತಾರೆ. ಬಟ್ ಇದು ನಿಮಗೆ ನಾರ್ಮಲ್ ಫೋನ್ ಸ್ಕ್ರೀನ್ ಸೈಜ್ ಏನಿದೆ ಅದೇ ಸ್ಕ್ರೀನ್ ಸೈಜ್ ಆಗಿರೋದ್ರಿಂದ ನಿಮ್ಗೆ ಅದು ಫೋಲ್ಡಬಲ್ ಫೋನ್ ಇಲ್ದಿರ ಹಾಗೆ ಯೂಸ್ ಮಾಡೋಗಿದೆ. ದ ಎಂಟೈರ್ ಡೇ ಆರಾಮಾಗಿ ಯೂಸ್ ಮಾಡ್ಬೋದು. ಅಷ್ಟು ದೊಡ್ಡ ಸ್ಕ್ರೀನ್, ಇಟ್ಸ್ ಅ ವೆರಿ ಗುಡ್ ಸ್ಕ್ರೀನ್. ಹಾಗೆ ಇದನ್ನು ಅನ್ಫೋಲ್ಡ್ ಮಾಡಿದಾಗ ವಾವ್, ಸಿ ಲುಕ್ ಅಟ್ ದಿಸ್ ಸ್ಕ್ರೀನ್. ಇದು ಬಂದ್ಬಿಟ್ಟು 7.92 ಇಂಚಸ್ ಇರೋ LTPO AMOLED ಡಿಸ್ಪ್ಲೇ ಆಗಿರುತ್ತೆ. ಮತ್ತು ಇನ್ನೊಂದು ವಿಚಾರ ನಿಮ್ಗೆ ಇಲ್ಲಿ ಹೇಳಲೇಬೇಕು, ಈ ಸ್ಕ್ರೀನ್ ಏನು ಬರುತ್ತೆ ಇನ್ಫ್ಯಾಕ್ಟ್ ಎಲ್ಲ ಫೋಲ್ಡಬಲ್ ಡಿವೈಸಲ್ಲಿ ಮಧ್ಯೆ ಲೈನ್ ಥರ ಏನು ಕಾಣುತ್ತೆ ಅದು ಇದರಲ್ಲಿ ತುಂಬ ಕಡಿಮೆ ಇದೆ. ಎಸ್ಪೆಷಲಿ ವಿಡಿಯೋ ಕಂಟೆಂಟ್ನ ವಾಚ್ ಮಾಡಬೇಕಾದ್ರೆ ನಿಮ್ಗೆ ಅದು ಕಾಣೋದು ಇಲ್ಲ. ಬೇರೆ ಫೋನ್ಸೆಲ್ಲ ನೋಡಿದ್ದೀನಿ, ಈ ಫೋಲ್ಡಬಲ್ ಫೋನ್ಸ್ ಎಸ್ಪೆಷಲಿ ಸ್ಯಾಮ್ಸಂಗ್ ಫೋನ್ಸಲ್ಲಿ ನಾನು ಭಾಳಷ್ಟು ನೋಡಿದ್ದೀನಿ. ಅನ್ಫೋಲ್ಡ್ ಮಾಡಿದಾಗ ಈ ಲೈನ್ಸ್ಗಳು ಸ್ಕ್ರೀನ್ಗಳು ಕಾಣೋಂಥದ್ದು ಇರ್ತವೆ. ಬಟ್ ಇದರಲ್ಲಿ ತುಂಬ ಮಿನಿಮಲ್ ಆಗಿದೆ. ದಟ್ ಈಸ್ ಒನ್ ರಿಯಲಿ ಗುಡ್ ಥಿಂಗ್. ಇನ್ನು ನೆಕ್ಸ್ಟ್ ಈ ಸ್ಕ್ರೀನಲ್ಲಿ ಮತ್ತೊಂದು ಭಾಳ ದೊಡ್ಡದಾಗಿ ಕಾಣೋಂಥದ್ದು ಇದು ಕ್ಯಾಮ್ರಾ, ಪಿಂಚೋಲ್ ಕ್ಯಾಮ್ರಾ ಏನು ಕಾಣ್ತದೆ. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು 20 ಮೆಗಾಪಿಕ್ಸೆಲ್ ಆಗಿರುತ್ತೆ. ಸೊ ಈ ಕ್ಯಾಮ್ರಾ ಆಗಿರಲಿ ಅಥವಾ ಈ ಕವರ್ ಡಿಸ್ಪ್ಲೇಲಿ ಏನು ಕ್ಯಾಮ್ರಾ ಇದೆ ಅದು ಎರಡೂ ಸೇಮ್ 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತೆ. ನೆಕ್ಸ್ಟು ಈ ಫೋನಲ್ಲಿ ಭಾಳ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ AI ಫೀಚರ್ಸು. ಇದರಲ್ಲಿ ಸುಮಾರು ಜಾಸ್ತಿ AI ಫೀಚರ್ಸ್ನ ಕೊಟ್ಟಿದ್ದಾರೆ. ಮೊದಲನೇ AI ಫೀಚರ್ ನಾನು ಮಾತಾಡೋ ಹಾಗಿದೆ, ಟಾಕ್ ಅಬೌಟ್ ಟ್ರಾನ್ಸ್ಲೇಷನ್ ಫೀಚರ್. ಫೇಸ್ ಟು ಫೇಸ್ ಟ್ರಾನ್ಸ್ಲೇಷನ್ ಅಂತ ಏನು ಕರೀತಾರೆ ಈ ಫೋನಲ್ಲಿ. ಆ ಫೀಚರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅಂದರೆ ನೀವು ಯಾವುದೇ ಲ್ಯಾಂಗ್ವೇಜ್ ಟು ಇನ್ನೊಂದು ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡಬೇಕಾಗಿದ್ದಲ್ಲಿ ಯು ಕ್ಯಾನ್ ಯೂಸ್ ದಿಸ್ ಫೀಚರ್. ಸೊ ಎಸ್ಪೆಷಲಿ ನೀವು ಹೊರಗಡೆ ಹೋದಾಗ, ಹೊರ ದೇಶಕ್ಕೆ ಹೋದಾಗ ಅವ್ರ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ನೀವು ಇಂಗ್ಲೀಷಲ್ಲೋ ಹಿಂದಿಯಲ್ಲೋ ಏನು ಟೈಪ್ ಮಾಡಿರ್ತೀರ ಅದು ನಿಮಗೆ ಅಥವಾ ಹೇಳ್ತೀರಾ ಅದು ನಿಮಗೆ ಅವ್ರ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆಗುತ್ತೆ. ಆ ಲ್ಯಾಂಗ್ವೇಜಸ್ ಭಾಳ ಮಿನಿಮಲ್ ಆಗಿದೆ. ಸೊ ಮುಂದಕ್ಕೆ ಹೊಸ ಅಪ್ಡೇಟ್ಸಲ್ಲಿ ಅದು ಎನ್ಹಾನ್ಸ್ ಕೂಡ ಆಗುತ್ತೆ.
ಸೊ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು AI ನೋಟ್ಸ್ ಬಗ್ಗೆ. ಸೊ ಏನೇ ಒಂದು ನೋಟ್ಸ್ನ ಅದನ್ನು ಟ್ರಾನ್ಸ್ಕ್ರೈಬ್ ಮಾಡೋ ಹಾಗಿದ್ರೆ ಈ ಫೀಚರ್ ಭಾಳ ಹೆಲ್ಪ್ ಆಗುತ್ತೆ. ಒಂದು ವಾಯ್ಸ್ ನೋಟ್ ಆಗಿರುತ್ತೆ, ಅದನ್ನು ಕನ್ವರ್ಟ್ ಮಾಡಿ ಟೆಕ್ಸ್ಟ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ಕೊಬೇಕು ಅಂದರೆ ಈ ಫೀಚರ್ ಭಾಳ ಹೆಲ್ಪ್. ಮತ್ತು ಮೂರನೇ ಆಪ್ಷನ್ ಬಂದ್ಬಿಟ್ಟು AI ಇರೇಸರ್ ಆಪ್ಷನ್. AI ಇರೇಸರ್ ಆಪ್ಷನ್ ಆಗಲೇ ಭಾಳಷ್ಟು ಫೋನಲ್ಲಿ ಅದು ಇಂಟ್ರೊಡ್ಯೂಸ್ ಕೂಡ ಆಗಿದೆ. ಸೊ ಎಸ್ಪೆಷಲಿ ಯಾವುದೋ ಒಂದು ಫೋಟೋ ತೆಗೆದಿರ್ತೀರ, ಆ ಫೋಟೋಲಿ ಏನೋ ಒಂದು ಡಿಸ್ಟ್ರಾಕ್ಷನ್ ಇರುತ್ತೆ, ಅದನ್ನ ರಿಮೂವ್ ಮಾಡಬೇಕು ಅಂದರೆ ಈ AI ಇರೇಸರಿಂದ ಈಸಿಯಾಗಿ ಇರೇಸ್ ಮಾಡ್ಬೋದು. ನಿಮ್ಮ ಫೋಟೋಲಿ ಯಾವ ಡಿಸ್ಟ್ರಾಕ್ಷನ್ ತೆಗಿಬೇಕು ಅಂದರೆ ಅದ್ರ ಮೇಲೆ ಸರ್ಕಲ್ ಮಾಡಿದ್ರೆ ಅದೇ ಆಟೋ ಐಡೆಂಟಿಫೈ ಮಾಡಿ ಅದನ್ನು ಇರೇಸ್ ಮಾಡುತ್ತೆ. ಮತ್ತೊಂದು ಭಾಳ ಯುನೀಕ್ ಫೀಚರ್ ಅಂದರೆ AI ಐ ಪ್ರೊಟೆಕ್ಷನ್. ಸೊ ಈ AI ಐ ಪ್ರೊಟೆಕ್ಷನ್ ಬರೀ ಈ ಫೋನಲ್ಲಿ ಮಾತ್ರ ನಾನು ಅದು ನೋಡಿರೋದು. ಸೊ ಎಸ್ಪೆಷಲಿ ಇದು ಬಿಗ್ಗರ್ ಸ್ಕ್ರೀನ್ ಆಗಿರೋದ್ರಿಂದ ಇದು ನಿಮಗೆ ಕಣ್ಣಿಗೆ ಭಾಳ ಹಾರ್ಮ್ ಆಗ್ಬೋದು, ಬಿಕಾಸ್ ಇಟ್ ಯೂಸಸ್ ಲಾಟ್ ಆಫ್ ಬ್ರೈಟ್ನೆಸ್. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಸೊ ಇದರಿಂದ ನಿಮ್ಮ ಕಣ್ಣಿಗೆ ಸ್ಟ್ರೈನ್ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರೈವೇಟ್ ಕಾಲ್ 2.0 ಫೀಚರ್ ಇದೆ. ಸೊ ಪ್ರೈವೇಟ್ ಕಾಲ್ 2.0 ಫೀಚರ್ ಏನು ಅಂತಂದರೆ, ಎಸ್ಪೆಷಲಿ ನೀವು ಯಾರ ಹತ್ರ ಒಂದು ಫೋನ್ ಕಾಲ್ ಮಾತಾಡ್ತಿರ್ತೀರಾ, ಸೊ ಅಕ್ಕಪಕ್ಕ ಯಾರೋ ನಿಮ್ಮ ಫ್ರೆಂಡ್ಸು ಅಥವಾ ಬೇರೆಯವ್ರು ಇರ್ತಾರೆ, ಅವರು ನೀವು ಆದಷ್ಟು ವಾಲ್ಯೂಮ್ನ ಡೌನ್ ಮಾಡಿರ್ತೀರ, ಆದರೂ ಸ್ವಲ್ಪ ಸೌಂಡ್ ಲೀಕ್ ಆಗುತ್ತೆ. ಸೊ ಇದನ್ನು ಎನೇಬಲ್ ಮಾಡೋದ್ರಿಂದ, ಅಂದರೆ ಈ ಪ್ರೈವೇಟ್ ಕಾಲ್ ಫೀಚರ್ ಏನಿದೆ ಎನೇಬಲ್ ಮಾಡೋದ್ರಿಂದ ನಿಮಗೆ ಆ ವಾಲ್ಯೂಮ್ ಕೂಡ ತುಂಬ ರೆಡ್ಯೂಸ್ ಆಗುತ್ತೆ. ಸೊ ಅಕ್ಕಪಕ್ಕ ಜನ ನೀವು ಮಾತಾಡ್ತಿರೋದು ಕಂಪ್ಲೀಟಾಗಿ ಕೇಳ್ದಿರಂಗಿರುತ್ತೆ. ನೆಕ್ಸ್ಟ್ ಈ ಕ್ಯಾಮ್ರಾ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡಿರೋ ಫೋಟೋಸ್ನ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹಾಕಿರ್ತೀನಿ, ನೀವೇ ಅದನ್ನು ವೆರಿಫೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇರೋ ಚಿಪ್ಸೆಟ್ ಇದೆ. ಸೊ ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಇದರಲ್ಲಿ ಯೂಸ್ ಮಾಡಿರೋಂಥ ವೇಪರ್ ಚೇಂಬರ್ ಏನಿದೆ, ಇನ್ ಫ್ಯಾಕ್ಟ್ ದಿ ಸ್ಲಿಮ್ಮೆಸ್ಟ್ ವೇಪರ್ ಚೇಂಬರ್. ಇಟ್ ಇಸ್ ಇನ್ ಫ್ಯಾಕ್ಟ್ 0.22 mm ಇರೋ ವೇಪರ್ ಚೇಂಬರ್. ಸೊ ಕೂಲಿಂಗ್ ಇನ್ನೂ ಬೆಟರ್ ಆಗಿರುತ್ತೆ ಬಿಕಾಸ್ ಆಫ್ ದಿ ವೇಪರ್ ಚೇಂಬರ್. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋ ಹಾಗಿದ್ರೆ, ನನ್ನ ಹತ್ರ ಇರುವಂಥ ವೇರಿಯಂಟ್ ಬಂದ್ಬಿಟ್ಟು 12 GB ರ್ಯಾಮ್ ವಿತ್ 512 GB ಇಂಟರ್ನಲ್ ಮೆಮೊರಿ ಇಂಥದ್ದು. ವರ್ಚುವಲ್ ರ್ಯಾಮ್ ಕೂಡ 12 GB ಇದೆ. ಈ ಫೋನ್ ಬೇರೆ ವೇರಿಯಂಟ್ಸ್ ಕೂಡ ಇದೆ. ಸೊ ಈವನ್ ಇನ್ಫ್ಯಾಕ್ಟ್ 1 TB ಇರೋಂಥ ವೇರಿಯಂಟು ಇದೆ, 16 GB ತನಕ ರ್ಯಾಮ್ ಇರೋಂಥ ಫೋನು ಇದೆ. ಸೊ ನನ್ನ ಹತ್ರ ಇರೋದು 12 GB ವಿತ್ 512 GB ಇಂಟರ್ನಲ್ ಸ್ಟೋರೇಜ್. ನೆಕ್ಸ್ಟು ಟೆಕ್ನಾಲಜಿ ಎಲ್ಲಿ ತೊಗೊಂಡೋಗಿದೆ ಅಂತ ನೀವೇ ನೋಡಿ, ಬಿಕಾಸ್ ಈ ಪರ್ಟಿಕ್ಯುಲರ್ ಫೋನ್ ನಿಮ್ಗೆ ಗೊತ್ತಿರೋ ಹಾಗೆ 4.35 mm ಇರೋಂಥ ಫೋನಲ್ಲಿ ವಿತ್ 226 grams ಇರೋಂಥ ಫೋನಲ್ಲಿ 5150 mAh ಬ್ಯಾಟ್ರಿ ಕೂಡ ಹಾಕಿದ್ದಾರೆ. ಸೊ ಎಸ್, ಇದು ಬಂದ್ಬಿಟ್ಟು ಒಂದು ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ. ಇನ್ನೋವೇಷನ್ಸ್ ಭಾಳ ಆಗ್ತಿದೆ ಈ ಪರ್ಟಿಕ್ಯುಲರ್ ಬ್ಯಾಟ್ರಿ ಮೇಲೆ. ಸೊ ನಾನು ಆವಾಗ ಹೇಳ್ದಂಗೆ ಇದ್ರ ಜೊತೆಗೆ 66 ವಾಟ್ಸ್ ಇರುವಂಥ ಚಾರ್ಜರ್ ವಿತ್ USB Type-C ಕೇಬಲ್, ಮತ್ತು ಈ ಫೋನ್ ಕೂಡ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ವಿಚ್ ಇಸ್ 50 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, ವಿಚ್ ಇಸ್ ಓನ್ಲಿ 5 ವಾಟ್ಸ್. ಸೊ ಓವರ್ ಆಲ್ ಈ ಫೋನ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಫೋನ್ ನಂಗೆ ತುಂಬಾ ಇಷ್ಟ ಆಯಿತು. ಮೇಯ್ನ್ ಕಾರಣ ಏನು ಅಂತಂದರೆ, ಮೊದಲನೇ ಕಾರಣ ಬಂದ್ಬಿಟ್ಟು ಈ ಕವರ್ ಸ್ಕ್ರೀನ್. ಈ ಕವರ್ ಸ್ಕ್ರೀನ್ ಅಂತೂ ನಿಮಗೆ ನಾರ್ಮಲ್ ಫೋನ್ ಥರ ಫೀಲ್ ಕೊಡುತ್ತೆ. ಆಮೇಲೆ ಈ ಕವರ್ ಸ್ಕ್ರೀನಲ್ಲಿ ಎಂಟೈರ್ ಡೇ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿರೋಂಥ 6.43 ಇಂಚಸ್ ಇರೋ OLED ಪ್ಯಾನಲ್ ಆಗಿರಲಿ, ಅದ್ರ ಜೊತೆಗೆ ಇರೋಂಥ 5000 ಬ್ರೈಟ್ನೆಸ್ ನಿಟ್ಸ್ ಆಗಿರಲಿ, ಅದು ನನಗೆ ಬೇಸಿಕಲಿ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಹೊರಗಡೆ ಹೋದಾಗ ಎಷ್ಟೇ ಬಿಸಿಲಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದರ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ನೆಕ್ಸ್ಟು ಆಬ್ವಿಯಸ್ಲಿ ಅನ್ಫೋಲ್ಡ್ ಮಾಡಿದಾಗ ಈ ಫೋಲ್ಡಬಲ್ ಮಾರ್ಕ್ಸ್ ಏನಿದೆ, ಅಂದರೆ ಸ್ಕ್ರೀನ್ ಏನು ಕಾಣುತ್ತೆ, ಅದು ತುಂಬ ಮಿನಿಮಲ್, ತುಂಬ ಮಿನಿಮಲ್. ಬೇರೆ ಫೋನ್ ಜೊತೆ ಕಂಪೇರ್ ಮಾಡಿದಾಗ ಇದು ಭಾಳ ಕಡಿಮೆ ಇದೆ. ಸೊ ವಿಡಿಯೋ ಪ್ಲೇ ಮಾಡಬೇಕಾದ್ರೂ ನಾನು ಆವಾಗ ಹೇಳ್ದಂಗೆ ಜಾಸ್ತಿ ಕಾಣೋದೇ ಇದೆ. ಸೊ ಅದೊಂದು ಭಾಳ ಇಷ್ಟವಾಗಿರೋ ಫೀಚರು. ಜೊತೆಗೆ 5150 mAh ಬ್ಯಾಟ್ರಿ ಸೂಪರ್. ಯಾಕಂದರೆ ಫೋಲ್ಡಬಲ್ ಡಿವೈಸಸಲ್ಲಿ ಬ್ಯಾಟ್ರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು 5150 mAh ಬ್ಯಾಟ್ರಿ ಆಗಿರೋದ್ರಿಂದ ಅದು ನಂಗೆ ಖುಷಿ ಕೊಡ್ತು. ಸೊ ಈ ಫೋಮ್ ಫ್ಯಾಕ್ಟರ್ ಸ್ವಲ್ಪ ಯುನೀಕ್ ಆಗಿರೋದ್ರಿಂದ ಮಲ್ಟಿ ಟಾಸ್ಕಿಂಗ್ ಆಗಿರಲಿ, ಸೈಡ್ ಬೈ ಸೈಡ್ ಸ್ಕ್ರೀನ್ ಯೂಸ್ ಮಾಡೋ ಟೈಮಲ್ಲಾಗಿರಲಿ, ಅಥವಾ ಗೇಮ್ಸ್ ಆಡೋ ಟೈಮಲ್ಲಾಗಿರಲಿ, ಈ ಫೋನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಇನ್ನೊಂದೇನು ಅಂತಂದರೆ, ಈ ಹೊಸದಾಗಿ ಏನು ಇನೋವೇಟಿವ್ ಆಗಿ ಈ ಫೋಲ್ಡಬಲ್ ಡಿವೈಸಸ್ ಏನು ಬರ್ತಿದೆ, ಎಸ್ಪೆಷಲಿ ಈ ಫೋನ್ ಸ್ಲಿಮ್ ಆಗಿರೋದ್ರಿಂದ ನನಗೇನು ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಪ್ರೈಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಫೋನು ಇಂಡಿಯಾಲಿ ಸೇಲ್ ಇಲ್ಲ. ಸೊ ಈ ವೇರಿಯಂಟ್ ಉಂಟು ದುಬೈ ವೇರಿಯಂಟು. ದುಬೈಯಲ್ಲಿ ಇಟ್ ಇಸ್ ಕ್ಲೋಸ್ ಟು 6899 dirhams, ಅಂದರೆ 1,60,000 ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡೋದು ನೋಡಿದಾಗ
ಆದರೆ ಮೊಬೈಲ್ ಪ್ಲಾನೆಟ್ ಬ್ಯಾಂಗ್ಳೂರವರು ಈ ಫೋನ್ನ 1,30,30,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇದು ಯೂಸ್ ಫೋನ್ ಅಲ್ಲ, ಬಾಕ್ಸ್ ಓಪನ್ ಆಗಿದೆ, ಬಟ್ ಇಟ್ ಇಸ್ ಬ್ರ್ಯಾಂಡ್ ನ್ಯೂ ಫೋನ್. ಇಫ್ ಸಂಬಡಿ ಈಸ್ ಇಂಟ್ರೆಸ್ಟೆಡ್, ಅವ್ರದ್ದು ಅಡ್ರೆಸ್ಸು, ಮೊಬೈಲ್ ನಂಬರ್, ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫರ್ಗೆಟ್ ಅಬೌಟ್ ದಿಸ್ ಫೋನ್. ಬಟ್ ನಾನು ಬೇರೆ ಯಾವುದೇ ಫೋನ್ ಫ್ಲ್ಯಾಗ್ಶಿಪ್ ಡಿವೈಸಸ್ ತೊಗೊಬೇಕಾಗಿದ್ದಲ್ಲಿ, ಎಸ್ಪೆಷಲಿ ಯೂಸ್ ಫೋನ್ ತೊಗೊಬೇಕು ಅನ್ನೋದಿದ್ರೆ, ದಯವಿಟ್ಟು ಮೊಬೈಲ್ ಪ್ಲಾನೆಟ್ಸ್ ಬ್ಯಾಂಗ್ಳೂರ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಜಸ್ಟ್ ವಿಸಿಟ್, ಬಿಕಾಸ್ ಅವರಲ್ಲಿ ಒಂದು ನಂಗೆ ತುಂಬ ಖುಷಿ ಕೊಟ್ಟಿದ್ದೇನು ಅಂತಂದರೆ ಭಾಳ ಜೆನ್ಯೂನ್ ಇದ್ದಾರೆ. ಆಮೇಲೆ ಯಾವುದೇ ಫೋನ್ಸ್ನ ಡೀಲ್ ಮಾಡಬೇಕಾದ್ರೂ ಅದರದ್ದೇ ಆದ IMEI ನಂಬರ್ ಬಾಕ್ಸ್ ಡೀಲ್ ಮಾಡ್ತಾರೆ. ಅದೊಂದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರು. ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ ಕೂಡ ನಡೆಯುತ್ತೆ. ಸೊ ಯು ಫೀಲ್ ವೆರಿ ಸೆಕ್ಯೂರ್ಡ್. ಸೊ ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಬೇಕಾದ್ರೆ ಭಾಳಷ್ಟು ಫ್ಯಾಕ್ಟರ್ಸ್ ನಾನು ನೋಡಬೇಕು. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾನೊಂದು ಆವಾಗ ಹೇಳ್ದಂಗೆ ಒಂದು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಈ ಯೂಸ್ಡ್ ಫೋನ್ಸ್ನ ತೊಗೊಬೇಕಾದ್ರೆ ಏನೇನು ಚೆಕ್ ಮಾಡಬೇಕು, ಅದರಲ್ಲಿ ಯಾವ ರೀತಿ ಮೋಸ ಆಗ್ಬೋದು, ಅದರ ಬಗ್ಗೆ ಎಲ್ಲ ಕುತ್ಕೊಂಡೊಂದು ಡೀಪ್ ಡಿಸ್ಕಷನ್ ಆ ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇದು ಭಾಳ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ದಯವಿಟ್ಟು ಕೂಡ ಶೇರ್ ಕೂಡ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಾನು ನಿಮ್ಮ ಜಗದೀಶ್ ಟೆಕ್ ಎವ್ರಿಥಿಂಗ್ ಕನ್ನಡದಿಂದ ಧನ್ಯವಾದಗಳು.